ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್ ಕನ್ನಡದಲ್ಲಿ ಸರಳೀಕರಣ ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 90 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 91ರಿಂದ 100ವರೆಗೂ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ? ಈ ಕ್ವಶನ್ ನೋಡಿ ಈ ಥರ ಇದೆ. ಆಯಿತಾ? ಫಸ್ಟ್ ಏನು ಮಾಡಬೇಕು ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಬೇಕು. ಎರಡು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇದನ್ನು ಕನ್ವರ್ಟ್ ಮಾಡಿ. ಫಸ್ಟ್ 17 ಡಿನಾಮಿನೇಟರ್ ಏನಿದೆ 17 ಬರ್ಕೊಳ್ಳಿ. ನೆಕ್ಸ್ಟ್ 17 2s 34 ಪ್ಲಸ್ 1 35 ಬರ್ಕೊಳ್ಳಿ. ಅದಾದ್ಮೇಲೆ ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಬರ್ಕೊಳ್ಳಿ. 7/10 ಆಸ್ ಇಟ್ ಈಸ್ ಬರ್ಕೊಳ್ಳಿ ಇಂಟು ನೆಕ್ಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ 33 ಇದೆ, 33 ಬರ್ಕೊಳ್ಳಿ. ನೆಕ್ಸ್ಟ್ ಆಯಿತಾ, 33 ಇಂಟು 1 33 ಪ್ಲಸ್ 1 34 ಆಗುತ್ತೆ. ಆಯಿತಾ? ನೆಕ್ಸ್ಟ್ ನೋಡಿ ಡಿವಿಷನ್ ಇದೆ, ಡಿವಿಷನ್ನ ಸಾಲ್ವ್ ಮಾಡಿ. ಏನು ಮಾಡಬೇಕು, ಆಸ್ ಇಟ್ ಈಸ್ ಬರ್ಕೊಳ್ಳಿ. 35/17 ಬರ್ಕೊಂಡು ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ. ಆಯಿತಾ? ಅದಾದಮೇಲೆ ಅದನ್ನು ಪಲ್ಟಿ ಮಾಡಿ. 7/10 ಇದ್ದು 10/7 ಆಗುತ್ತೆ ಇಂಟು 34/33. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ. 7 1s 7 5s. ಆಯಿತಾ? ನೆಕ್ಸ್ಟ್ 17 1s 17 2s. ನೆಕ್ಸ್ಟ್ ಏನಾಗುತ್ತೆ, 5 ಇದೆ 10 ಇದೆ, 2ನ ಮಲ್ಟಿಪ್ಲೈ ಮಾಡಬೇಕು. 5 10 2ನ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟ್ರಲ್ಲಿ. ಡಿನಾಮಿನೇಟರಲ್ಲಿ ಬರೀ 33 ಇದೆ. ಆಯಿತಾ? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. 10 2s 20 20 ಪ್ಲಸ್ 5 100 ಆಗುತ್ತೆ. 100/33 ಇದೆ. ಆಯಿತಾ? 100/33 ಇದೆ. ಈಗ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾನೆ ಫೈನಲ್ ಆನ್ಸರು. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ಡಿನಾಮಿನೇಟರಲ್ಲಿ 33 ಬರುತ್ತೆ. ಆಯಿತಾ? ರಿಮೈಂಡರ್ 1 ಬರುತ್ತೆ, ಕೋಶೆಂಟು 3. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ನೋಡಿ. ಇದು ಬೇಕು ಅಂದರೆ ಡೈರೆಕ್ಟಾಗಿ ಈ ಥರ ಡಿವಿಷನ್ ಮಾಡಿ. 33s 99 -1 ಬರುತ್ತೆ. ಆಯಿತಾ? ರಿಮೈಂಡರ್ 1 ಕೋಶೆಂಟು 3 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 91ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ಈ ರೀತಿ ಇದೆ. ಆಯಿತಾ? ಫಸ್ಟ್ ಏನು ಮಾಡಿ, ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಿ. ನೋಡಿ 3 ಹಾಗೆ ಬರ್ಕೊಳ್ಳಿ. 13 ಬರ್ಕೊಳ್ಳಿ. ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. 7 6 7 5 35 7 6 42 6 36 6 42 ಸರಿ ಇದೆ. ಡಿವಿಷನ್ ಇದೆ, ಡಿವಿಷನ್. ಆಯಿತಾ? ಇದನ್ನು ಸಾಲ್ವ್ ಮಾಡಿ. 11 3 33. ನೆಕ್ಸ್ಟ್ ಮೈನಸ್. ಫಸ್ಟು ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೋಬೇಕು. ಆಯಿತಾ? 4 2s 8. ಪುನಃ ಆ್ಯಡ್ ಮಾಡಿ ಇದನ್ನು 3 ಇಂಟು. ಆಯಿತಾ? ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 4 1 5 ಆಗುತ್ತೆ, 3 2 5 ಆಗುತ್ತೆ. ಆಯಿತಾ? 45 10 55 ಅಷ್ಟೇ. ಸರಿ ಇದೆ. ಡಿವಿಷನ್ ಇದೆ, ಡಿವಿಷನ್ ಹಾಕ್ಕೊಳ್ಳಿ. 33 ಇದೆ, 33 ಮೈನಸ್ 12ಅಲ್ಲಿ 8 ಅಂದರೆ 4 ಆಗುತ್ತೆ. ಈಗ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಮತ್ತು ಸಬ್ಟ್ರಾಕ್ಷನ್ ಇದೆ, ಡಿವಿಷನ್ ಮಾಡಬೇಕು. ಆಯಿತಾ? 3 ಇಂಟು ಡಿವೈಡ್ ಆಗುತ್ತೆ ನೋಡಿ. 55 33 ಮೈನಸ್ 4 ಹಿಂಗೆ ಬರ್ಕೊಳ್ಳಿ. ಈಗ ಇದು ಹೆಂಗಾಗುತ್ತೆ, 11 3s 11 3 33 11 5 55 11 3 33 11 5 55. ಮತ್ತು ಇಲ್ಲಿ ನೋಡಿ ಇನ್ನೊಂದು ಸ್ಟೆಪ್ ಬರೀತೀನಿ ಬಿಡಿ. ಮೇಲ್ಗಡೆ ಏನಾಯಿತು, 3 ಇಂಟು 5 ಆಯಿತು. 3 ಇಂಟು 5 ಕೆಳಗಡೆ 3, ಈ ಕಡೆ -4. 3 3 ಕ್ಯಾನ್ಸಲ್ ಆಗುತ್ತೆ. 5 -4 5 -4 ಅಂದರೆ 1. ಫೈನಲ್ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93 ಈ ಥರ ಒಂದು ಈಕ್ವೇಷನ್ ಇದೆ. ಆಯಿತಾ? ಏನಕ್ಕೆ ಈಕ್ವೇಷನ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಈಕ್ವಲ್ ಸೈನ್ ಇದೆ. ಆಯಿತಾ? ಜಸ್ಟ್ ಸಿಂಪ್ಲಿಫೈ ಮಾಡಿ. ಫಸ್ಟ್ ನೋಡಿ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿ. 11 ಇದೆ, 11 ಬರ್ಕೊಳ್ಳಿ. 11 3s 33 33 ಪ್ಲಸ್ 7 40 ಇಂಟು 11/5. ಡಿವಿಷನ್ ಸಿಂಬಲ್ ಇದೆ. ಆಯಿತಾ? ಇದೇನಾಗುತ್ತೆ, 3x ಡಿವೈಡೆಡ್ ಬೈ 7 ಆಗುತ್ತೆ. ಇದು 4/3 ಆಗುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. 11 11 ಡಮಾರ್ ಆಗುತ್ತೆ. 5 1s 5 8s. ಆಯಿತಾ? ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲಿ 8 ಸಿಗುತ್ತೆ. ಡಿವಿಷನ್ ಇದೆ 3x/7.
ದಟ್ ಈಸ್ ಈಕ್ವಲ್ ಟು 4/3 ಆಯಿತಾ. ನೋಡಿ ಫಸ್ಟ್ ಡಿವಿಷನ್ ಇದ್ರೆ ಏನು ಮಾಡಬೇಕು, 8 ಬರ್ಕೊಳ್ಳಿ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದನ್ನ ಪಲ್ಟಿ ಮಾಡಿ, ಇದೇನಾಗುತ್ತೆ 7/3x ದಟ್ ಈಸ್ ಈಕ್ವಲ್ ಟು 4/3 ಆಗುತ್ತೆ ಆಯಿತಾ. ಈಗ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. 4 1s 4 2s 3 ಹೋಗುತ್ತೆ 3 ಹೋಗುತ್ತೆ. ಇಲ್ಲಿ ಏನು ಉಳ್ಕೊಳ್ಳುತ್ತೆ, 2 × 7 ಆಗುತ್ತೆ. 2 × 7 ಡಿನಾಮಿನೇಟ್ರಲ್ಲಿ ಎಕ್ಸ್ ಐತೆ ಆಯಿತಾ. ಈ ಕಡೆ 1 ಉಳ್ಕೊಳ್ಳುತ್ತೆ, ಈ ಕಡೆ 1 ಉಳ್ಕೊಳ್ಳುತ್ತೆ. ಇಲ್ಲಿ 2 × 7 ಡಿನಾಮಿನೇಟ್ರಲ್ಲಿ ಎಕ್ಸ್ ಆಗುತ್ತೆ ಆಯಿತಾ. ಎಕ್ಸ್ ಆ ಕಡೆ ಹೋಗುತ್ತೆ ಈಗ ಆಯಿತಾ. ಎಕ್ಸ್ ಆ ಕಡೆ ಹೋದರೆ ನ್ಯೂಮರೇಟರ್ ಬರುತ್ತೆ. 2 × 7 ಅಂದರೆ 14 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ ನಮಗೆ, ಫೈನಲ್ ಆನ್ಸರು ಎಕ್ಸ್ ಈಕ್ವಲ್ ಟು 14. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ ಆಯಿತಾ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿ. ನಾನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಇದನ್ನು ಇಲ್ಲೇ ಬರ್ಕೊಳ್ತೀನಿ. 5/3 ಇದೆ ಮೈನಸ್ 1/6 ಇದೆ ಆಯಿತಾ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂದರೆ 5/3 - 1/6 ಡಿನಾಮಿನೇಟರ್ನ ಸೇಮ್ ಬರ್ಕೋತೀನಿ. ಡಿನಾಮಿನೇಟರ್ 3 2s 6 ಆಗುತ್ತೆ, ಮೇಲೂ 2 ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ಡಿನಾಮಿನೇಟರ್ ಸೇಮ್ ಆಗುತ್ತೆ, 6 ಆಗುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. 5 2s 10 1 ಇದೇನಾಗುತ್ತೆ, 10 - 1 ಅಂದರೆ 9/6 ಆಗುತ್ತೆ. 3 ಇಂದ ಹೋಗುತ್ತೆ ಇದು. 3 2s 3 3s ಆಯಿತಾ. ಅದನ್ನು ಸಾಲ್ವ್ ಮಾಡಿದ್ರೆ 3/2 ಬರುತ್ತೆ. ಇದು ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ 3/2 ಬರುತ್ತೆ. 3/8 ಡಿವಿಷನ್ ಸಿಂಬಲ್ ಇದೆ, ಇದು 3/2 ಆಗುತ್ತೆ. 3/2 ಆಯಿತಾ. ಇದನ್ನೇನಾರ ಇಲ್ಲೇನಾರ ಸಾಲ್ವ್ ಮಾಡಿದ್ರೆ ಪ್ರತಿ ಸ್ಟೆಪ್ಪಲ್ಲಿ ಇದು ಮತ್ತು ಇದು ಪ್ರತಿ ಸ್ಟೆಪ್ಪಲ್ಲಿ ಬರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿದ್ವಿ ಆಯಿತಾ. ನೋಡಿ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 3/2 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. 5/8 ಇದೆ, 8 ಹಾಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ಪು ನೋಡಿ 3/8 ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಹಾಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ 2/3 ಆಗುತ್ತೆ ಪ್ಲಸ್ 5/8 ಆಗುತ್ತೆ ಆಯಿತಾ. ಈಗ ನೋಡಿ 3 3 ಡಮಾರ್ ಆಗುತ್ತೆ. 2 1s 2 4s ಆಯಿತಾ. ನ್ಯೂಮರೇಟಲ್ಲಿ ಏನಿಲ್ಲ, 1 ಇದೆ. ಡಿನಾಮಿನೇಟಲ್ಲಿ 4 ಇದೆ ಪ್ಲಸ್ 5/8 ಇದೆ ಆಯಿತಾ. ಈಗ ಇದನ್ನು ಸಾಲ್ವ್ ಮಾಡಬೇಕು. ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ ಆಯಿತಾ. ಯಾವ ರೀತಿ ಮಾಡ್ಕೊಳ್ತೀರಾ, 5/8 ಆಯಿತಾ. ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಡಿನಾಮಿನೇಟರ್ ಸೇಮ್ ಬರಬೇಕು ಅಂದರೆ 4 2s 8 ಆಗುತ್ತೆ. ಮೇಲ್ಗಡೆ 2 ಇಂದ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ, ಡಿನಾಮಿನೇಟರ್ಲಿ 8 ಆಗುತ್ತೆ, ಪ್ಲಸ್ ಇದೆ ಪ್ಲಸ್, ಆ ಕಡೆ 5 ಇದೆ 5, ಇಲ್ಲಿ 2 ಆಗುತ್ತೆ ಆಯಿತಾ. 5 + 2 ಏನಾಗುತ್ತೆ, ಇದೇನಾಗುತ್ತೆ, ಇಲ್ಲೇ ಬರಿಬೋದು ಡೈರೆಕ್ಟಾಗಿ. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರ್ತಾ ಇದೆ. 7/8 ಬರ್ತಾ ಇದೆ. 7/8 ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 94ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95ನ 2020 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಆಯಿತಾ. ಇದೊಂದು ಈಕ್ವೇಷನ್, ಈಕ್ವಲ್ ಸೈನ್ ಇರೋದ್ರಿಂದ ಈಕ್ವೇಷನ್ನು. ಮತ್ತೆ ಫಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು. ಇಲ್ಲಿ ಫಸ್ಟ್ ಇದನ್ನ ಸಾಲ್ವ್ ಮಾಡಿ. 15 ಮೈನಸ್ ಇದೇನಾಗುತ್ತೆ, 15/15 ಆಗುತ್ತೆ. 15/15 ಆಗುತ್ತೆ ಇಂಟು 6 = x ಆಯಿತಾ. 15 15 ಕ್ಯಾನ್ಸಲ್ ಆಗುತ್ತೆ, 15 ಆಯಿತಾ. ಇಲ್ಲಿ ಉಳ್ಕೊಳ್ಳೋದು 6 ದಟ್ ಈಸ್ ಈಕ್ವಲ್ ಟು ಎಕ್ಸ್. 15ಅಲ್ಲಿ 6 ಅಂದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. ಎಕ್ಸ್ = 9 ಆಗುತ್ತೆ. ತುಂಬ ಸಿಂಪಲ್ ಆಗಿದೆ ಆಯಿತಾ. ಕ್ವಶನ್ ನಂಬರ್ 95ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ನು ಸಿ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96 2019 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಆಯಿತಾ. ಇಷ್ಟುದ್ದ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್ನು. ಫಸ್ಟ್ ಏನು ಮಾಡಬೇಕು, ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಇಲ್ಲೊಂದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇಲ್ಲೊಂದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಅದನ್ನು ಕನ್ವರ್ಟ್ ಮಾಡಿ ಆಯಿತಾ. 2 ಇದೆ 2 ಬರ್ಕೊಳ್ಳಿ. 2 ಇದೆ 2 ಬರ್ಕೊಳ್ಳಿ. 15 2s 30, 30 + 1 31 ಮೈನಸ್ ಆಯಿತಾ. ನೆಕ್ಸ್ಟು ಬೇಕು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ ಆಯಿತಾ.
ಬೇಡ, ಸಿಂಪ್ಲಿಫೈ ಮಾಡೋಣ. ನೋಡಿ, ಇದು ಸಪ್ರೇಟಾಗಿ ಮಾಡ್ಬೋದು. 5 5 ಕ್ಯಾನ್ಸಲ್ ಆಗುತ್ತೆ. 4 1s ಅಲ್ಲ 4 2s 4 2s 8 4 3s. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 3/2 ಬರುತ್ತೆ. 3/2 ಬರುತ್ತೆ. ಇದು ಸಪ್ರೇಟಾಗಿ ಇರೋದ್ರಿಂದ ನಾವು ಸಾಲ್ವ್ ಮಾಡ್ಕೋಬೋದು. 5 5 ಕ್ಯಾನ್ಸಲ್ ಆಗುತ್ತೆ. 4 2s 4 3s 3/2 ಪ್ಲಸ್ 7 ಇದೆ 7 ಹಾಕೊಳ್ಳಿ. ಡಿವಿಷನ್ ಇದೆ ಡಿವಿಷನ್ ಹಾಕೊಳ್ಳಿ. ಆಯಿತಾ? ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿ. ಆಯಿತಾ? 4 ಇದೆ 4 ಬರ್ಕೊಳ್ಳಿ. 4 1s 4 4 + 3 7. ಆಯಿತಾ? ಇಂಟು 2. ನೆಕ್ಸ್ಟು 31/2 ಮೈನಸ್ 3/2 ಪ್ಲಸ್ 7. ಡಿವಿಷನ್ ಇದ್ರೆ ಏನು ಮಾಡಬೇಕು? ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ? 4/7 ಆಗುತ್ತೆ ಇಂಟು 2. ಆಯಿತಾ? ನೆಕ್ಸ್ಟ್ ಇನ್ನೊಂದು ಸ್ಟೆಪ್ 31/2 ಬರ್ಕೊಳ್ಳಿ ಮೈನಸ್ 3/2 ಪ್ಲಸ್ ನೋಡಿ 7 7 ಡಮಾರ್ ಆಗುತ್ತೆ. 7 7 ಡಮಾರ್ ಆಗುತ್ತೆ. 4 ಉಳ್ಕೊಳ್ಳುತ್ತೆ ಇಂಟು 2. ಆಯಿತಾ? ಇದು ಎಲ್ ಸಿ ಎಮ್ ತಗೊಳ್ಳಿ. 31/2 ಮೈನಸ್ ಇದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ? ಇದು 2 ಆಗುತ್ತೆ. ಡಿನಾಮಿನೇಟರ್ 2 ಬರುತ್ತೆ. ಆಯಿತಾ? ಇದು 3. ಇದೇನಾಗುತ್ತೆ? 4 × 2 ಆಗುತ್ತೆ. ಅಥವಾ ಡೈರೆಕ್ಟಾಗಿ ಮಲ್ಟಿಪ್ಲೈ 4 2s 8. ಇಲ್ಲ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀಬೇಕಾಗುತ್ತೆ. ನಾವೇನಾರ 4 × 2 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಅದ್ರ ಬದಲು 4 2s 8 ಮಾಡಿ. ಆಯಿತಾ? ನೆಕ್ಸ್ಟ್ ನೋಡಿ 31/2 ಮೈನಸ್ 8 + 3 8 3 11 11/2. ಆಯಿತಾ? ಇಂಟು 2. ಆಯಿತಾ? ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ನೋಡಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. 31/2 ಆಗುತ್ತೆ. ಇಲ್ಲಿ 31/2 ಉಳ್ಕೊಳ್ಳುತ್ತೆ ಮೈನಸ್ ಇಲ್ಲಿ 11 ಉಳ್ಕೊಳ್ಳುತ್ತೆ. 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. 11 ಉಳ್ಕೊಳ್ಳುತ್ತೆ. ಈಗ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 2 ಮೈನಸ್ ಇದೆ ಮೈನಸ್ ಈ ಕಡೆ 31 11 2s 22 ಆಗುತ್ತೆ. 8 1 9/2 ಆಗುತ್ತೆ. 31 22 ಮೈನಸ್ ಮಾಡಿದ್ರೆ 8 + 1 9/2 ಬರುತ್ತೆ. ಆಯಿತಾ? ಫೈನಲ್ ಆನ್ಸರು ನಮಗೆ 9/2 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯಿತಾ? ನೋಡಿ, ಇಷ್ಟು ಉದ್ದ ಮಾಡಿ ನಮಗೆ ಫೈನಲ್ ಆನ್ಸರ್ ಕರೆಕ್ಟ್ ಬಂದರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ಆಯಿತಾ? ಕ್ವಶನ್ ನಂಬರ್ 96ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್. ಇಲ್ಲಿ ನೋಡಿ, ಫಸ್ಟು ಡಿವಿಷನ್ ಮಾಡಿ ಮತ್ತೆ ಮಿಕ್ಸ್ಡ್ ಫ್ರ್ಯಾಕ್ಷನ್ 7/3 ಇಂಟು 2/3. ಆಯಿತಾ? ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡಿದ್ದೀವಿ. ಇದನ್ನು ಪಲ್ಟಿ ಮಾಡ್ತೀವಿ. ಪಲ್ಟಿ ಮಾಡಿದ್ರೆ 5/3 ಆಗುತ್ತೆ. ಪಲ್ಟಿ ಮಾಡಿದ್ರೆ 5/3 ಆಗುತ್ತೆ. ಡಿವೈಡೆಡ್ ಬೈ 2 + 3 3 1s 3 3 + 2 5. ನೆಕ್ಸ್ಟ್ ಮೇಲ್ಗಡೆ ಯಾವ ರೀತಿ ಮಾಡ್ತೀರಾ? ಮೇಲ್ಗಡೆ ಯಾವುದು ಹೋಗುತ್ತೆ? ಯಾವುದು ಹೋಗಲ್ಲ. 3 ಇಂದ ಇದು ಹೋಗಲ್ಲ. ಎಲ್ಲ 3 3s 9 9 3s 27. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬೇಕು. ಯಾವುದು ಹೋಗಲ್ಲ. ಎಲ್ಲ ಮಲ್ಟಿಪ್ಲೈ ಮಾಡಿ. ಆಯಿತಾ? ಇದೇ ನೋಡಿ 3 3s 9 9 3s 27 27 ಬರುತ್ತೆ. ನೆಕ್ಸ್ಟು 5 2s 10 10 7s 70. 5 2 10 10 70. 3 3s 9 3 9 9 3 27. ಕೆಳಗಡೆ ಏನಾಗುತ್ತೆ? ಡಿನಾಮಿನೇಟರ್ಲಿ 3 ಬರುತ್ತೆ. ಆಯಿತಾ? ಒಂದು ಸ್ಟೆಪ್ ಮಾಡೋಣ. 3 2s 6 5. ಆಯಿತಾ? ಈ ಥರ ಬರುತ್ತೆ. ಇದೇನಾಗುತ್ತೆ? 70/27 ಬರ್ಕೊಳ್ಳಿ ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಏನಾಗುತ್ತೆ? 5 6 11 11/3 ಆಗುತ್ತೆ. 11/3 ಆಗುತ್ತೆ. ಆಯಿತಾ? ಅದನ್ನು ನೀಟಾಗಿ ಬರ್ಕೊಳ್ಳಿ. ಹೆಂಗೆ ಬರ್ಕೋತೀರಾ? ಅದು ಏನಾಗಲ್ಲ. 70/27. ಆಯಿತಾ? ಇದು ನ್ಯೂಮರೇಟ್ರಿಗೆ ಹೋದರೆ ಪಲ್ಟಿ ಆಗುತ್ತೆ. ಪಲ್ಟಿ ಅಂದರೆ
3/11 ಆಗುತ್ತೆ ಆಯಿತಾ. 3 1s 3 9s. ನ್ಯೂಮರೇಟರ್ ಏನು ಉಳ್ಕೊಳ್ಳುತ್ತೆ 70 ಕೆಳಗಡೆ 11 × 9 99 ಆಯಿತಾ. 70/99 ಇದು ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ 08 ಆಯಿತಾ. ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ಅಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ ಆಯಿತಾ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಗುಣಾಕಾರ ಮಾಡೋರು ಏನು ಸಿಗುತ್ತೆ ಅಂದ್ಬಿಟ್ಟು ಇಷ್ಟುದ್ದಾಗ ಕೊಟ್ಟಿದ್ದಾರೆ ಆಯಿತಾ. ಏನು ಬರುತ್ತೆ ಆನ್ಸರು? ಇಲ್ಲಿ ನೋಡಿ, ಇಲ್ಲಿ 0 ಇದೆ ಮಧ್ಯ. ಇದು ಎಷ್ಟೇ ಉದ್ದ ಇರಲಿ ಇದು ಆಯಿತಾ, ಪ್ಯಾಸೆಂಜರ್ ಟ್ರೈನ್ ಥರ ಎಷ್ಟೇ ಉದ್ದ ಇರಲಿ ಆಯಿತಾ, ಅದನ್ನು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರು 0 ಬರುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ ಇದಕ್ಕೆ? ಕ್ವಶನ್ ನಂಬರ್ 98ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99ನ 2015 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಈ ರೀತಿ ಇದೆ ಆಯಿತಾ. 16ಇಂದ ಈ ನಂಬರ್ನ ಡಿವೈಡ್ ಮಾಡಬೇಕಂತೆ ಆಯಿತಾ. ಸೇಮ್ ಪ್ರೊಸೀಜರ್. 16 4 64 0 0 ಆಯಿತಾ. ಅದಾದಮೇಲೆ 2 ನಂಬರ್ನ ಕೆಳಗಡೆ ಇಳಿಸ್ಕೊತೀವಿ. 2 ನಂಬರ್ನ ಕೆಳಗಡೆ ಇಳಿಸ್ಕೊತಾ ಇದ್ರೆ 2 ನಂಬರ್ನ ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡ್ರೆ ಇಲ್ಲೊಂದು 0 ಹಾಕಬೇಕು ಆಯಿತಾ. ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡ್ರೆ ಒಂದು 0 ಹಾಕಿ ಆಯಿತಾ. ನೆಕ್ಸ್ಟ್ 16 1s 16 ಇದು 0 0 ಆಯಿತು ಆಯಿತಾ. ನೆಕ್ಸ್ಟ್ ಏನು ಮಾಡಿ, ಇವೆರಡು ನಂಬರ್ನ ಕೆಳಗಡೆ ಇಳಿಸ್ಕೊತಾ ಇದ್ದೀರಾ. 6 ಮತ್ತು 4ನ ಕೆಳಗಡೆ ಇಳಿಸ್ಕೊತಾ ಇದ್ದೀರಾ ಆಯಿತಾ. 2 ನಂಬರ್ನ ಕೆಳಗಡೆ ಇಳಿಸ್ಕೊಳ್ತಾ ಇದ್ರೆ ಒಂದು 0 ಹಾಕ್ತೀರಾ. 2 ನಂಬರ್ನ ಕೆಳಗಡೆ ಇಳಿಸ್ಕೊಳ್ತಾ ಇದ್ರೆ 64. 2 ನಂಬರ್ನ ಕೆಳಗಡೆ ಇಳಿಸ್ಕೊಳ್ತಾ ಇದ್ರೆ ಒಂದು 0 ಹಾಕ್ತೀರಾ. ನೆಕ್ಸ್ಟು 16 4s 64 ಆಯಿತಾ. ಆನ್ಸರ್ ಏನು ಬರುತ್ತೆ? 40104 40104. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 100 ನೋಡಿ. ಕ್ವಶನ್ ನಂಬರ್ 100ನ 2015 ನವೋದಯ ಎಕ್ಸಾಮಲ್ಲಿ ಕೇಳಿದರೆ. ಇಷ್ಟುದ್ದ ಇದೆ. ಫಸ್ಟ್ ಏನು ಮಾಡಿ, ಇನ್ನರ್ ಬ್ರಾಕೆಟಿಂದ ಸಾಲ್ವ್ ಮಾಡ್ಕೊ ಬನ್ನಿ. 24 + 6 - 5 - 2 ಇದೆ. 4 - 3 ಅಂದರೆ 1 ಆಗುತ್ತೆ ಆಯಿತಾ. 4 - 3 ಅಂದರೆ 1 ಆಗುತ್ತೆ. ಬ್ರಾಕೆಟ್ ಹಾಕ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಆಯಿತಾ. 2 ಇದೆ, 2 ಬರ್ಕೊಂಡಿದ್ದೀನಿ. 4 - 3 ಅಂದರೆ 1 ಆಗುತ್ತೆ, 1 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ? 24 + 6 ಮೈನಸ್ ಆಯಿತಾ. 5 - 2 ಅಂದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಒಂದು ಸ್ಟೆಪ್ ಬರೀತೀನಿ ಬಿಡಿ. 5 2 × 1 ಅಂದರೆ 2. ಎಕ್ಸಾಮಲ್ಲಿ ಈ ಸ್ಟೆಪ್ಪೆಲ್ಲ ಅವಾಯ್ಡ್ ಮಾಡ್ಬೋದು ಆಯಿತಾ. ಡೈರೆಕ್ಟಾಗಿ 5 - ನೋಡಿ ಯಾವ ರೀತಿ ಮಾಡ್ಬೋದು ಅಂದರೆ, ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ. 24 + 6 5 - 2 ಅಂದರೆ 3 ಆಯಿತಾ. 24 6 - 3 ಅಂದರೆ 3. 24 + 3 ಅಂದರೆ 27 ಆಗುತ್ತೆ ಆಯಿತಾ. 27 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 100ಗೆ ಆಪ್ಷನ್ ಡಿ ಬರುತ್ತೆ ಆಯಿತಾ. ಎಕ್ಸಾಮಲ್ಲಿ ಕೊಟ್ಟರೆ ಯಾವ ರೀತಿ ಮಾಡ್ತೀರಾ ನೋಡಿ. ಬರ್ಕೊಂಡಿದ್ದೀರಾ? ಅಳಿಸ್ತೀನಿ ನೋಡಿ. ಇದನ್ನು ಬರ್ಕೊಳ್ಳಿ, ಅಳಿಸ್ತೀನಿ. ಎಕ್ಸಾಮಲ್ಲಿ ಯಾವ ರೀತಿ ಮಾಡ್ತೀರಾ? ಫೈನಲ್ ಎಕ್ಸಾಮಲ್ಲಿ ಈ ಥರ ಏನಾದ್ರು ಕೊಟ್ಟರೆ ಎಲ್ಲ ಬರೀತಾ ಕೂತ್ಕೋಬೇಡಿ ನೋಡಿ. 4 - 2 ಅಂದರೆ 1 ಆಯಿತಾ. 2 × 1 ಅಂದರೆ 2. 5 - 2 ಅಂದರೆ 3 ಆಯಿತಾ. 6 - 3 ಅಂದರೆ 3 ಆಯಿತಾ. 3 + 24 ಅಂದರೆ 27 ಆಯಿತಾ. ಡೈರೆಕ್ಟಾಗಿ ನೀವು ಫೈನಲ್ ಆನ್ಸರ್ ಬರಿಬೋದು. ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು ಆಯಿತಾ. ಪ್ರಾಕ್ಟೀಸ್ ಮಾಡಿದ್ರೆ ಈ ಲೆವೆಲ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ.